ಮೀನರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ಗುರುವಿದ್ದಾನೆ. ಈಗ ಪ್ರಾರಂಭದಲ್ಲಿ ವರ್ಷದ ಆದಿಯಲ್ಲಿ ನಿಮಗೆ ಅತ್ಯಂತ ಸುವರ್ಣ ಕಾಲ. ಬೇವು ಬೆಲ್ಲ ಎರಡರಲ್ಲಿ ಬೆಲ್ಲವೇ ಸಿಹಿಯೇ ಹೆಚ್ಚು, ಹೂರಣ ಹೆಚ್ಚು. ಆದರೆ 1 ತಿಂಗಳು ಮಾತ್ರ. ಅಷ್ಟರೊಳಗೆ ನಿಮ್ಮ ಮನೆಯಲ್ಲಿ ಮಂಗಳ ಕಾರ್ಯಗಳು ನೆರವೇರುತ್ತೆ, ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮೃದ್ಧತೆ ಉಂಟಾಗುತ್ತೆ, ಇತ್ಯಾದಿ ಎಲ್ಲ ಶುಭ ಕಾರ್ಯಗಳು ಉಂಟಾಗ್ತಾ ಹೋಗುತ್ತೆ. ಆದರೆ ಮೇಯಿಂದ ನಿಮಗೆ ತೃತೀಯಕ್ಕೆ ಹೋಗ್ತಾನೆ, ಗುರುಬಲ ಕಳೆದು ಹೋಗುತ್ತೆ. ಕರ್ಮಾಧಿಪತಿ ತೃತೀಯಕ್ಕೆ ಹೋಗ್ತಾನೆ. ಸ್ವಲ್ಪ ಸಂಕಷ್ಟಗಳನ್ನು, ವಿರೋಧಗಳನ್ನು ಎದುರಿಸಬೇಕಾಗುತ್ತೆ ವೃತ್ತಿಯಲ್ಲಿ, ಕೆಲಸದಲ್ಲಿ. ಕಠಿಣತೆ ಅಂತೀವಲ್ಲ, ಹೀಗಾಗಿ ಕಠಿಣವಾದದ್ದನ್ನು ಎದುರಿಸುವಂಥ ಪರಿಸ್ಥಿತಿ ಬರುತ್ತದೆ. ಸ್ವಲ್ಪ ಧೈರ್ಯವಾಗಿರಬೇಕು, ನೀವು ಎಚ್ಚರಿಕೆಯನ್ನು ತೊಗೊಳ್ಬೇಕು. ಕೆಲಸ ಮಾಡುವಾಗ ಏನು ಕೆಲಸ ಮಾಡ್ತಾಯಿದ್ದೀನಿ ನಾನು ನಿಗಾ ಇರಬೇಕು. ಇನ್ನು ಜನ್ಮದ ರಾಹು ನಿಮಗೆ ಸ್ವಲ್ಪ ಕಣ್ಣಿನ ಬಾಧೆಯನ್ನು, ಅಕ್ಷಿರೋಗ, ಅಂಬುರೋಗ ಅಂತೆಲ್ಲ ಹೇಳ್ತಾರೆ, ನೀರು ಸುರಿಯೋದು, ಈ ಥರದ್ದೆಲ್ಲ ಶುರುವಾಗುತ್ತೆ. ಹುಷಾರಾಗಿರಿ. ಇನ್ನು ನಿಮ್ಮ ರಾಶಿಯಿಂದ ವ್ಯಯದರ್ಶನಸ್ಥರಿದ್ದಾನೆ, ಸಾಕಷ್ಟು ವ್ಯಯ ಮಾಡ್ತಾನೆ. ಶುಭ ಕಾರ್ಯಗಳಿಗೆ ಒಳ್ಳೆಯದಕ್ಕೆ ಬರೀ ಇನ್ವೆಸ್ಟ್ಮೆಂಟೇ ಆಗೋಯ್ತ್ರಿ, ಲಾಭವೇ ಇಲ್ಲ. ಈ ಥರದ್ದೊಂದು ಸಂಕಟವನ್ನು ತಂದಿಡ್ತಾನೆ. ಇನ್ನು ಸಪ್ತಮದಲ್ಲಿ ಕೇತು, ಅದು ಕೂಡ ನಿಮಗೇನು ಅಷ್ಟು ಪ್ರಯೋಜನವಿಲ್ಲ. ಸ್ವಲ್ಪ ತೊಡಕೆ, ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರುತ್ತೆ, ವ್ಯವಹಾರಗಳಲ್ಲಿ ತೊಡಕುಗಳು ಬರುತ್ತೆ, ವಿಘ್ನಗಳು ಬಹಳ ಮುಖ್ಯವಾಗಿ. ಕೇತುವು ವಿಘ್ನ ಸೂಚಿಪನವನು ವಿಘಟಗ್ರಹನು ಅಂತ. ವಿಘ್ನ ಸೂಚಿಸ್ತಾನೆ, ಇಬ್ಬಾಗ ಮಾಡ್ತಾನೆ. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ವ್ಯಾಪಾರಿಗಳು. ಮತ್ತು ಕುಜನ ಸಂಚಾರ ಹೇಗಪ್ಪ ಇದೆಯಪ್ಪ ಅಂತಂದರೆ, ಪ್ರಾರಂಭದಲ್ಲಿ ತೊಂದರೆ ಇಲ್ಲ, ಹಣಕಾಸಿನ ಸಮೃದ್ಧತೆಯನ್ನು, ಸಂತೋಷವನ್ನೆಲ್ಲ ತಂದುಕೊಡ್ತಾನೆ. ವರ್ಷದ ಮಧ್ಯಭಾಗದಿಂದಾಗಿ ಬಂಧುಗಳಲ್ಲಿ ಕಲಹ, ಮಿತ್ರರಲ್ಲಿ ಕಲಹ, ಬಂಧುಗಳಲ್ಲಿ ಭಿನ್ನಾಭಿಪ್ರಾಯಗಳು ಉಂಟು ಮಾಡ್ತಕ್ಕಂಥದ್ದು, ತಾಯಿಯ ಬಾಂಧವ್ಯ ವ್ಯತ್ಯಾಸ ಆಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಸಂಕಟಗಳು ಶುರುವಾಗುತ್ತೆ. ನಿವೇಶನ ಇದ್ದರೆ ಅದಕ್ಕೆ ಕೋರ್ಟ್ ಕಚೇರಿ ಅಂತ ಅಲ್ದಾಡಬೇಕಾದಂಥ ಪರಿಸ್ಥಿತಿ, ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಕುಜನ ದೃಷ್ಟಿ ಕರ್ಮಸ್ಥಾನಕ್ಕೆ ಬಿದ್ದಾಗ ವೃತ್ತಿಯಲ್ಲೂ ಅಷ್ಟೇ ಸ್ವಲ್ಪ ಅಲುಗಾಟ ಶುರುವಾಗ್ಬಿಡುತ್ತೆ. ಹೆದರ್ಕೊಳ್ಳುವ ಅವಶ್ಯಕತೆ ಇಲ್ಲ, ಆದರೆ ಎಚ್ಚರಿಕೆ ಬೇಕು ಅನ್ನೋದನ್ನು ಹೇಳ್ತಾ ಇದೆ. ಮೀನರಾಶಿಯವರಿಗೆ ಈ ವರ್ಷ ಸ್ವಲ್ಪ ಸಾಧಾರಣವಾಗಿದೆ. ಮೀನರಾಶಿಯವರು ಗುರುಚರಿತ್ರೆ ಪಾರಾಯಣ, ನಾಗ ಕವಚವನ್ನು ಕೇಳಿಸ್ಕೊಳ್ಳೋದನ್ನು ಮರಿಬೇಡಿ. ಇದು ಬಹಳ ಮುಖ್ಯವಾದ ಸಂಗತಿ. ಶಾಸ್ತ್ರಿಗಳೇ, ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಯುಗಾದಿ ರಾಶಿ ಫಲದಲ್ಲಿ ನಮ್ಮ ಎಲ್ಲ ವೀಕ್ಷಕರು ಬಹಳ ಕಾತರದಿಂದ ಕಾಯ್ತಾ ಇದ್ರು. ತನ್ನ ರಾಶಿಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಇಡೀ ವರ್ಷದ ಫಲಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಹಳ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದು ಇವತ್ತಿನ ಯುಗಾದಿ ರಾಶಿಫಲ ವಿಶೇಷ ಕಾರ್ಯಕ್ರಮ. ಯುಗಾದಿ ಹಬ್ಬದ ಸಂಭ್ರಮ ಸಡಗರದಲ್ಲಿದ್ದೀರಿ. ಅದರ ಜೊತೆಗೆ ಇಡೀ ವರ್ಷದ ನಿಮ್ಮ ರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅನ್ನೋದರ ಬಗ್ಗೆ ಶಾಸ್ತ್ರಿಗಳು ಈ ವಿಶೇಷವಾದ ಕಾರ್ಯಕ್ರಮದಲ್ಲಿ ನಿಮಗೆ ಸಾಕಷ್ಟು ವಿವರವಾದಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ದೋಷಗಳಿದ್ರೆ ಪರಿಹಾರ ಮಾರ್ಗಗಳು ಕೂಡ ಹೇಗಿರಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಯುಗಾದಿ ನಿಮ್ಮೆಲ್ಲರಿಗೂ ಕೂಡ ಸಂಭ್ರಮ ಸಡಗರವನ್ನ ತರಲಿ, ಸುಖ ಶಾಂತಿ ನೆಮ್ಮದಿಯನ್ನ ತರಲಿ ಅಂತ ಆಶಿಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.